ನಮಸ್ತೆ ಸ್ನೇಹಿತರೆ, ಅನ್ನದಾನ ಒಂದು ಶ್ರೇಷ್ಠವಾದ ದಾನ. ಅದರಲ್ಲೂ ನಾವು ಪ್ರತಿದಿನ ದೇವಾಲಯಗಳಲ್ಲಿ ಅನ್ನದಾನ ಮಾಡುವುದು ನಮ್ಮ ಪದ್ಧತಿ. ಅಂತಹ ದೇವಾಲಯಗಳಲ್ಲಿ ಅನ್ನದಾನವನ್ನು ನಾವು ರುಚಿಯಾಗಿ ಮಾಡಿಸುತ್ತೇವೆ. ಆಂಧ್ರ ಪ್ರದೇಶದಲ್ಲಿ ಇರುವ ವಿಶ್ವವಿಖ್ಯಾತಿಯ ತಿರುಮಲ ವೆಂಕಟೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಪ್ರತಿದಿನ ಕೆಲ ಲಕ್ಷಾಂತರ ಭಕ್ತರಿಗೆ ಅನ್ನದಾನವಿರುತ್ತದೆ. ದೇವಾಲಯಕ್ಕೆ ಬರುವ ಆದಾಯದಲ್ಲಿ ಯಾವ ಭಕ್ತನು ಉಪವಾಸದಿಂದ ಇರಬಾರದೆಂಬ ಕಾಳಜಿಯಿಂದ ಉಚಿತವಾಗಿ ಅನ್ನದಾನ ಮಾಡುತ್ತಾರೆ. ಟಿಟಿಡಿ ಟ್ರಸ್ಟ್ ಇದರ ಜವಾಬ್ದಾರಿಯನ್ನು ಹೊತ್ತಿರುತ್ತದೆ. ಈ ಟ್ರಸ್ಟ್ನ ಸದಸ್ಯರನ್ನು ಸರ್ಕಾರವು ನೇಮಿಸುತ್ತದೆ. ವಿಪರ್ಯಾಸ ಅಂದರೆ ಇದೆ ನೋಡಿ, ಈ ದೇಶದ ಬಹುಸಂಖ್ಯಾತರ ದೇವಾಲಯಗಳನ್ನು ನಾವು ಸರ್ಕಾರಗಳ ಕೈಗಿಟ್ಟು ಕೂತಿದ್ದೀವಿ. ಆದರೆ ಯಾವ ಮತದ ಜನ ಅವರ ಪ್ರಾರ್ಥಿಸುವ ಚರ್ಚ್ಗಳಾಗಲಿ ಮಸೀದಿಗಳಾಗಲಿ ಯಾವ ಸರ್ಕಾರದ ಭಾಗವಾಗಿರುವುದಿಲ್ಲ. ಈಗ ವಿಷಯವೇನೆಂದರೆ, ಕಳೆದ ಅವಧಿಯಲ್ಲಿ ಅಂದರೆ 2019ರಿಂದ 2024ರವರೆಗೆ ಆಂಧ್ರ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿದ್ದ ಜಗನ್ಮೋಹನ್ ರೆಡ್ಡಿ ಅವರ ಸರ್ಕಾರ ಈ ಅವಧಿಯಲ್ಲಿ ಅನ್ನದಾನದ ಗುಣಮಟ್ಟವು ಬಹಳ ಕಳಪೆಯಿಂದ ಕೂಡಿತು ಎಂದು ಆಂಧ್ರದ ಹಾಲಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಆರೋಪಿಸಿದ್ದಾರೆ. ವಿಜಯವಾಡದಲ್ಲಿ ಈಗಿನ ಎಪಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ತಮ್ಮ ಸರ್ಕಾರದ ಅವಧಿಯಲ್ಲಿ 100 ದಿನಕ್ಕೆ ಕಾಲಿಟ್ಟ ಅಂಗವಾಗಿ ಭಾಷಣ ಮಾಡುತ್ತಾ ಈ ಆರೋಪವನ್ನು ಮಾಡಿದ್ದಾರೆ. ನಾಯ್ಡು ಅವರು ಮಾತನಾಡುತ್ತಾ, ಕಳೆದ ಅವಧಿಯಲ್ಲಿ ಟಿಟಿಡಿಯ ಅನ್ನದಾನದ ಗುಣಮಟ್ಟವು ಬಹಳ ಕಳಪೆಯಿಂದ ಕೂಡಿತ್ತು ಎಂದು ಆರೋಪಿಸಿದ್ದಾರೆ. ತಿರುಮಲದಲ್ಲಿ ದಿನಕ್ಕೆ 3 ಲಕ್ಷಕ್ಕೂ ಅಧಿಕ ಲಡ್ಡುಗಳನ್ನು ಭಕ್ತರಿಗೆ ನೀಡುತ್ತಾರೆ. ಆ ಲಡ್ಡು ತಯಾರಿಸಲು ಯಾವಾಗಲೂ ಒಳ್ಳೆಯ ಗುಣಮಟ್ಟದಲ್ಲಿ ತುಪ್ಪವನ್ನು ಬಳಸುತ್ತಿದ್ದರು. ಕರ್ನಾಟಕದ ಕೆಎಂಎಫ್ನಿಂದ ತುಪ್ಪ ಸರಬರಾಜು ಮಾಡಲಾಗುತ್ತಿತ್ತು. ಆದರೆ ಕಳೆದ 5 ವರ್ಷದಲ್ಲಿ ಲಡ್ಡು ತಯಾರಿಸಲು ತುಪ್ಪದ ಬದಲಿಗೆ ಪ್ರಾಣಿಗಳ ಕೊಬ್ಬಿನಿಂದ ಲಡ್ಡು ತಯಾರಿಸಲಾಗುತ್ತಿತ್ತು ಎಂದು ಆರೋಪಿಸಲಾಗಿದೆ. ಹಾಗೂ ನಾಯ್ಡು ಅವರು ಅಧಿಕಾರಕ್ಕೆ ಬಂದಾಗಿನಿಂದ ಲಡ್ಡು ತಯಾರಿಸಲು ಮತ್ತೆ ನಂದಿನಿ ತುಪ್ಪವನ್ನು ಬಳಸಲು ಅನುಮತಿಸಲಾಗಿದೆ. ಈ ಆರೋಪದ ಕುರಿತು YSRCP ಪಕ್ಷದ ಹಿರಿಯ ನಾಯಕ ಹಾಗೂ ಕಳೆದ ಅವಧಿಯಲ್ಲಿ ಟಿಟಿಡಿಯ ಚೇರ್ಮನ್ ಆಗಿದ್ದ YV ಸುಬ್ಬರೆಡ್ಡಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಆರೋಪ ತಪ್ಪೆಂದು ಹೇಳಿದ್ದಾರೆ. ನಾಯ್ಡು ಅವರು ಲಕ್ಷಾಂತರ ಹಿಂದೂ ಭಕ್ತರಿಗೆ ನೋವಾಗುವ ರೀತಿ ಮಾತಾಡಿ ಪಾಪ ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ತಿರುಪತಿಯಲ್ಲಿ ಬಳಸಿದ್ದ ತುಪ್ಪದ ಲ್ಯಾಬ್ ಟೆಸ್ಟ್ನ ರಿಪೋರ್ಟ್ ಒಂದು ಹರಿದಾಡುತ್ತಿದೆ. ಈ ವಿಷಯದ ಕುರಿತು ಇನ್ನಷ್ಟೇ ತನಿಖೆಯಾಗಬೇಕು. ಸತ್ಯಾಸತ್ಯಗಳನ್ನು ನಾವು ಈಗಲೇ ತೀರ್ಮಾನಿಸಲು ಸಾಧ್ಯವಿಲ್ಲ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದಗಳು.